ಬಸವ ಅದು ನೋಡ್ಕೊ ಮಂಗ ಮತ್ತು ಬಾವಿ ಎಮ್ ಎಲ್ ಎಗೆ ಹಿಂಗೆ ಹೇಳ್ತಾ ಇದೆಯಲ್ಲ ನೀನು. ಕೇರಳ ಗಡಿಯಾದಂಥ ಬಾವಲಿಯಲ್ಲಿ ಎಚ್.ಡಿ. ತಾಲೂಕಿನ ಬಾವಲಿ ಗ್ರಾಮದಲ್ಲಿ ಹಕ್ಕಿ ಜ್ವರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೇರಳ ಭಾಗದಿಂದ ಬರುವ ಕೋಳಿ ಸಾಗಾಣಿಕೆ ವಾಹನ ಮತ್ತು ಮೊಟ್ಟೆ ಸಾಗಾಣಿಕೆ ವಾಹನಗಳಿಗೆ ನಾವು ಸೋಡಿಯಂ ಹೈಪೋಕ್ಲೋರೈಟ್ ಸೊಲ್ಯೂಷನನ್ನು ಸಿಂಪಡಿಸ್ತಾ ಇದ್ದೀವಿ. ಆದ್ದರಿಂದ ಏನಾದರೂ ಕೇರಳ ಭಾಗದಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬಾರ್ದು ಅಂತೇಳಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಮೆಜರ್ಸ್ ತೊಗೊಂಡಿದ್ದೀವಿ. ಅದಾಗಿಯೂ ಜೊತೆಗೆ RRT ಟೀಮ್ನ ರೆಡಿ ಮಾಡಿಕೊಂಡು ಅದರ ಸಿಬ್ಬಂದಿ ಮತ್ತು ಅಧಿಕಾರಿಯೊಂದಿಗೆ ಆ ಕೆಲಸವನ್ನು ಕೈಗೊಂಡಿದ್ದೀವಿ. ಅದ್ರ ಜೊತೆಗೆ ಈ ಭಾಗದಲ್ಲಿರುವಂಥ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಹಕ್ಕಿ ಜ್ವರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿ ಯಾವುದೇ ಹಕ್ಕಿ ಅಥವಾ ಪಕ್ಷಿಗಳು ಅಥವಾ ಮನೆಯಲ್ಲಿ ಸಾಕಿರುವ ಕೋಳಿಗಳು ಮರಣ ಹೊಂದಿದರೆ ಅವುಗಳನ್ನ ಇಮಿಡಿಯೇಟಾಗಿ ಆರೋಗ್ಯ ಇಲಾಖೆ ಅಥವಾ ಪಶುಪಾಲನಾ ಇಲಾಖೆ ಅಥವಾ ಫಾರೆಸ್ಟ್ ಇಲಾಖೆಗೆ ತಿಳಿಸ್ಬೇಕು ಅಂತೇಳಿ ಗ್ರಾಮಸ್ಥರಲ್ಲಿ ಕೇಳ್ಕೊಂಡಿದ್ದೀವಿ. ರವಿಕುಮಾರ್, ತಾಲೂಕು ಹೆಲ್ತ್ ಆಫೀಸರ್, ಎಚ್.ಡಿ. ಕೋಟೆ. ನಮಸ್ಕಾರ, ನಾನು ಡಾಕ್ಟರ್ ರವಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ, ಎಚ್.ಡಿ. ಕೋಟೆ. ಸೊ ನನಗೆ ತಿಳಿದಿರೋ ಹಾಗೆ ಕರ್ನಾಟಕದ ಆಂಧ್ರ ಬಾರ್ಡ್ರು ಮತ್ತು ಬಳ್ಳಾರಿ ಭಾಗದಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಮಗೆ ಗೈಡ್ಲೈನ್ಸ್ ನೀಡಿದೆ ಅದರ ಪ್ರಕಾರ ಮೈಸೂರು ಜಿಲ್ಲೆಗೆ ಕೇರಳ ಹೊಂದ್ಕೊಂಡಂಗೆ ಗಡಿ ಭಾಗವಾದಂಥ ಬಾವಲಿ ಚೆಕ್ ಪೋಸ್ಟಲ್ಲಿ ಇವತ್ತು ನಾವು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಪ್ರಸನ್ನ ಅವರು ಬಂದು ಇಲ್ಲಿ ಮಚ್ಚೂರು ಮತ್ತು ಈ ಭಾಗಕ್ಕೆ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ಭೇಟಿ ನೀಡಿ H5N1 ವೈರಸ್ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿಯನ್ನು ನಾವು ಸಾರ್ವಜನಿಕರಿಗೆ ನೀಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಕರಪತ್ರಗಳನ್ನು ನೀಡ್ತಾ ಇದ್ದೀವಿ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಈ ಭಾಗಕ್ಕೆ ಹೊಂದಿಕೊಂಡಿರುವಂಥ ದೊಡ್ಡಬೈರಂಕುಪ್ಪ ಆಸ್ಪತ್ರೆ ಆಡಳಿತಾಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಇದ್ರ ಬಗ್ಗೆ ತರಬೇತಿಯನ್ನು ನೀಡಿ ಈ ಕೇರಳ ಹೊಂದ್ಕೊಂಡಂಥ ಎಲ್ಲ ಗ್ರಾಮಗಳಿಗೂ ಕರಪತ್ರ ನೀಡಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿ ಸಹಜವಾಗಿ ಅಂದರೆ ಅಸಹಜವಾಗಿ ಅದರ ಮಂಕಿ ಇರ್ಬೋದು, ಕೋಳಿಗಳಿರ್ಬೋದು, ಪಕ್ಷಿಗಳಿರ್ಬೋದು ಸಾವನ್ನಪ್ಪಿದ್ರೆ ಅದನ್ನು ಕೂಡಲೇ ಪಶುಸಂಗೋಪನಾ ಇಲಾಖೆಗೆ ಅಥವಾ ಆರೋಗ್ಯ ಇಲಾಖೆ ಅಥವಾ ಅರಣ್ಯ ಇಲಾಖೆಗೆ ತಿಳಿಸಬೇಕು ಅಂತ ನಾವೀಗ ಫಾರೆಸ್ಟ್ ಅವರು ಮತ್ತು ಪೊಲೀಸ್ನವರು ಮತ್ತು ಗ್ರಾಮ ಪಂಚಾಯತಿ ಮತ್ತು ಎಲ್ಲರೂ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಸೊ ಅದರಂತೆ ಎಲ್ಲ ಕರಪತ್ರ ನೀಡಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಕೇರಳದಲ್ಲಿ ಒಂದು ಪ್ರಕರಣಗಳಿಲ್ಲ.